ಎಲ್ಲರಿಗೂ ಮತ್ತೊಮ್ಮೆ ಐ ಎಮ್ ಫಾರ್ ಕೆರಿಯರ್ ಚಾನಲ್ಗೆ ಸುಸ್ವಾಗತ. ಇಲ್ಲಿ ಮತ್ತೊಂದು ಉದ್ಯೋಗದ ಬಗ್ಗೆ ಮಾಹಿತಿ ಪಡೆಯೋಣ. ಹೈಕೋರ್ಟ್ ಆಫ್ ಕರ್ನಾಟಕ ಇವರು ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಪೋಸ್ಟ್ಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಬನ್ನಿ ಕೆಲವೇ ನಿಮಿಷದಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಳ್ಳೋಣ. ಹಾಗೂ ನೋಟಿಫಿಕೇಷನ್ ಲಿಂಕು, ರಿಜಿಸ್ಟ್ರೇಷನ್ ಲಿಂಕು ಎಲ್ಲದರ ಬಗ್ಗೆ ಮಾಹಿತಿ ಪಡೆಯೋಣ. ಇವರು ಒಟ್ಟು 59 ಪೋಸ್ಟ್ ಪ್ಲಸ್ 11 ಪೋಸ್ಟ್ಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಈ 11 ಪೋಸ್ಟ್ ಯಾವುದು ಅಂತಂದರೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥದ್ದು. ನಿಮಗೆ ಗೊತ್ತಿರಬೇಕು, ಇದು ಸಂಪೂರ್ಣ ಕರ್ನಾಟಕ. ಆದರೆ ಈ ರಿಕ್ರೂಟ್ಮೆಂಟ್ ಅಂತೇನಿದೆ, ಹುದ್ದೆಗಳಿಗೆ ಭರ್ತಿ ಮಾಡ್ಕೊಳ್ಳೋವಂಥದ್ದೇನಿದೆ, ಇದರ ಅಡಿಯಲ್ಲಿ ಕರ್ನಾಟಕವನ್ನು ಇಬ್ಬಾಗ ಮಾಡಲಾಗಿದೆ. ಇಬ್ಬಾಗ ಅಂದರೆ 2 ಭಾಗಗಳನ್ನಾಗಿ ಮಾಡಲಾಗಿದೆ. ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಒಂದು 6 ಜಿಲ್ಲೆಗಳಿದೆ. ಅದು ಯಾವುದ್ಯಾವುದು ಅಂದರೆ ಬೀದರ್, ಗುಲ್ಬರ್ಗ, ಅದನ್ನೀಗ ಕಲಬುರಗಿ ಅಂತ ಕರೀತಾರೆ, ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಹಾಗೂ ವಿಜಯನಗರ, ರಾಯಚೂರು, ಇಷ್ಟು ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥದ್ದಕ್ಕೆ ಕಲ್ಯಾಣ ಕರ್ನಾಟಕ ಅಂತ. ಅಲ್ಲಿ 11 ಪೋಸ್ಟ್ ವಿಶೇಷವಾಗಿ ಅದಕ್ಕೆ ಸಪ್ರೇಟಾಗೇ ಆ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಇರುತ್ತೆ. ಇನ್ನು ಉಳಿದಂತೆ ನಿಮಗೆ 59 ಹುದ್ದೆಗಳಿದೆ. ಇದರ ಸಂಬಳ ನಿಮಗೆ 44,900 ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಬೇಸಿಕ್ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಇದಕ್ಕೆ HRA DA ಎಲ್ಲ ಸೇರುತ್ತೆ. ಹಾಗಾಗಿ ಕೈ ತುಂಬ ಸಂಬಳ ಇರುತ್ತೆ. ಈ ಏನೊಂದು ಸಂಬಳ ಇದೆ, ಇದು ಸ್ಕೇಲ್ ಆಫ್ ಪೇಗೆ ಬಂದಾಗ ಅಥವಾ ವೇತನ ಶ್ರೇಣಿಗೆ ಬಂದಾಗ 44,900ರಿಂದ 1,42,400 ಇದು ವೇತನ ಶ್ರೇಣಿ. ಈ ವೇತನ ಶ್ರೇಣಿಯ ಪ್ರಾರಂಭದ ಸಂಬಳ ಏನು ಅಂತಂದರೆ 44,900, ಇದು ಬೇಸಿಕ್ ಆಗಿರುತ್ತೆ. ಈ ಉದ್ಯೋಗದ ಮಾಹಿತಿ ತರ್ತಿರೋಂಥ ಐ ಎಮ್ ಫಾರ್ ಕೆರಿಯರ್ ಚಾನಲ್ಗೆ ಒಂದು ಲೈಕ್ ಬಟನ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ವಾಲಿಫಿಕೇಷನ್ ಏನಿರಬೇಕು ಅನ್ನೋದಾದರೆ ಪದವಿ, ಯಾವುದೇ ಪದವಿ, ಅದು ಆರ್ಟ್ಸು, ಕಾಮರ್ಸು, ಸೈನ್ಸು, ಈ ಥರ ಯಾವುದೇ ಪದವಿ ಆದರೂ ಪರವಾಗಿಲ್ಲ. ಜೊತೆಗೆ ಬಹಳ ಮುಖ್ಯವಾಗಿ ಅವ್ರು ಕೇಳೋದು ಕಂಪ್ಯೂಟರ್ ಬೇಸಿಕ್ಸ್ ಕೋರ್ಸ್ ಅಂತ ಇದೆ. ಇದರ ಸರ್ಟಿಫಿಕೇಟ್ ಅಂದರೆ ಈ ಸರ್ಟಿಫಿಕೇಟು ನೀವು ಕನಿಷ್ಠ 3 ತಿಂಗಳಾದರೂ ಅಭ್ಯಾಸ ಮಾಡಿರುವಂಥ ಸರ್ಟಿಫಿಕೇಟ್ ಆಗಿರಲೇಬೇಕು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಈ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಅಂತಂದರೆ ಕಂಪ್ಯೂಟರ್ನ ಬಿಚ್ಚಿ ರಿಪೇರಿ ಮಾಡುವಂಥದ್ದಲ್ಲ, ಕಂಪ್ಯೂಟರ್ಗಳಲ್ಲಿ ಅಪ್ಲಿಕೇಶನ್ಸ್ಗಳೆಲ್ಲ ಇರುತ್ತೆ, ಅವುಗಳನ್ನು ಬಳಸೋದು ನಿಮಗೆ ಗೊತ್ತಿರಬೇಕು ಅಂತ. ಅದು ಡಾಕ್ ಫೈಲ್ ಓಪನ್ ಮಾಡೋದೇ ಆಗಲಿ, ಎಕ್ಸೆಲಲ್ಲಿ ಕೆಲಸ ಮಾಡೋದೇ ಆಗಲಿ, PPT ಆಗ್ಬೋದು, ಮಗದೊಂದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು ಅನ್ನೋದನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಜೊತೆಗೆ ಇನ್ನೇನು ಅಂತಂದರೆ ಸೀನಿಯರ್ ಗ್ರೇಡ್, ಪ್ರೊಫಿಷಿಯನ್ಸಿ ಗ್ರೇಡ್, ಸೀನಿಯರ್ ಗ್ರೇಡ್ ಆಗಿರ್ಬೋದು ಅಥವಾ ಪ್ರೊಫಿಷಿಯನ್ಸಿ ಗ್ರೇಡ್ ಆಗಿರ್ಬೋದು, ಇಂಗ್ಲೀಷ್ ಶಾರ್ಟ್ ಹ್ಯಾಂಡಲ್ಲಿ ನಿಮಗೆ ಅದನ್ನು ತೇರ್ಗಡೆ ಹೊಂದಿರಬೇಕು ಅನ್ನೋದು. ಜೊತೆಗೆ ಸೀನಿಯರ್ ಗ್ರೇಡ್ ಟೈಪಿಂಗ್ ಎಕ್ಸಾಮ್ ಇನ್ ಇಂಗ್ಲೀಷ್ ಆಗಿರಬೇಕು ಅನ್ನೋದು. ಅಥವಾ ನಿಮಗೆ ಟೈಪಿಂಗ್ ಎಕ್ಸಾಮಿನೇಷನ್ ಆಗಿಲ್ಲದೆ ಇದ್ದರೆ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್, ಸೆಕ್ರೆಟರಿಯೇಟ್ ಪ್ರಾಕ್ಟೀಸ್ ಇನ್ ಇಂಗ್ಲೀಷ್ ಆಗಿದ್ದರೂ ಸಾಕು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ವಯಸ್ಸಿಗೆ ಬಂದರೆ 40ರಿಂದ 45 ವಯಸ್ಸಿನವರೆಗೂ ಅವಕಾಶ ಕೊಟ್ಟಿದ್ದಾರೆ. ಇದು ನಿಮ್ಮ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. SC ST ಅವ್ರಿಗೆಲ್ಲ 45ರವರೆಗಿದ್ರೆ, ಜನರಲ್ನವ್ರಿಗೆ 40 ಒಳಗೆ ಇರಬೇಕು ಅನ್ನೋದು ಇದೆ. ಸೆಲೆಕ್ಷನ್ ಪ್ರೋಸೆಸ್ಗೆ ಬಂದಾಗ ಒಂದು ಶಾರ್ಟ್ ಹ್ಯಾಂಡ್ ಟೆಸ್ಟ್, ಇದು ಅಸಿಸ್ಟೆಂಟ್, ಇದರಲ್ಲಿ ಶಾರ್ಟ್ ಹ್ಯಾಂಡೇ ಬಹಳ ಮುಖ್ಯ ಇದೆ. ಹಾಗಾಗಿ ಇದು ಶಾರ್ಟ್ ಹ್ಯಾಂಡ್ ಟೆಸ್ಟ್ ಇರುತ್ತೆ. ಜೊತೆಗೆ ಅದಾದ ಮೇಲೆ ಇಂಟರ್ವ್ಯೂ ಇರುತ್ತೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಸೊ ನಿಮಗೆ ಈಗ ವೆಬ್ಸೈಟ್ ಲಿಂಕು, ನೋಟಿಫಿಕೇಷನ್ ಲಿಂಕು, ಆನ್ಲೈನ್ ಅಪ್ಲೈ ಮಾಡೋದಕ್ಕೆ ಲಿಂಕೆಲ್ಲ ಎಲ್ಲಿ ಸಿಗುತ್ತೆ ಅಂದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಅಲ್ಲಿ ಎಲ್ಲ ವಿವರಗಳನ್ನು ಕೊಟ್ಟಿದ್ದೇನೆ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಗೊತ್ತಿದೆ ಅಲ್ವಾ, ಈ ವಿಡಿಯೋನ ಲಿಂಕ್ ಮುಖೇನ ನೋಡಿದಾಗ ವಿಡಿಯೋ ಕೆಳಗಡೆ ನೀವು MORE ಮೋರ್ ಅನ್ನೋ ಪದ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು, ವೆಬ್ಸೈಟ್ ಲಿಂಕು, ನೋಟಿಫಿಕೇಷನ್ ಲಿಂಕು ಹಾಗೂ ಆನ್ಲೈನ್ ಲಿಂಕು, ಈ ಆನ್ಲೈನ್ ಲಿಂಕಲ್ಲಿ 2 ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಒಂದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥದ್ದಾಗಿದೆ. ಇದು ನೋಟಿಫಿಕೇಷನ್ನ ನೀವು 2 ಬಾರಿನಾದರೂ ಓದಿ ಅಂತ ನಾನು ಕಳಕಳಿಯಿಂದ ಹೇಳ್ತಾನೆ. ಯಾತಕ್ಕೆ ಅಂದರೆ ಅಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಆಗ್ಬೋದು, ನೀವು ಅರ್ಜಿ ಹಾಕೋದಕ್ಕೆ ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ, ಆ ಪ್ರೊಸೀಜರ್ಸ್ಗಳನ್ನು ಫಾಲೋ ಮಾಡೋದೇನೋ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಫೀ ಏನಾದರೂ ಇದೆಯಾ, ಅಪ್ಲಿಕೇಶನ್ ಫೀಸ್, ಅದ್ರ ಬಗ್ಗೆ, ಎಜುಕೇಷನು, ಸ್ಯಾಲ್ರಿ, ಬೆನಿಫಿಟ್ಸು, ಇನ್ನು ಮಗದೊಂದು ಎಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ನೀವು ಕೂಡಲೇ ನೀವು ಆ ನೋಟಿಫಿಕೇಷನ್ ಲಿಂಕಲ್ಲಿ ಅದನ್ನು
ಇದನ್ನು 2 ಬಾರಿನಾದರೂ ಓದಿ ಅಂತ ನಾವು ಹೇಳ್ತೇವೆ. ಈ ಮಾಹಿತಿಯನ್ನು ನಿಮಗೆ ತಂದದ್ದು ಐ ಆಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಇದಕ್ಕೆ ಈ ವಿಡಿಯೋಗೊಂದು ಲೈಕ್ ಬಟನ್ ಕೊಡೋದಲ್ಲದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಮತ್ತಷ್ಟು ಉದ್ಯೋಗದ ಮಾಹಿತಿ ನಿರಂತರವಾಗಿ ಸಿಗ್ತಾ ಹೋಗುತ್ತೆ. ಎಲ್ಲರೊಂದಿಗೆ ಹಂಚಿಕೊಳ್ಳಿ. ನಮಸ್ಕಾರ.